ಹಾಯ್ ಹಲೋ ಸ್ನೇಹಿತರೆ, ಜೈ ಹಿಂದ್. ಎಲ್ಲರೂ ಕೂಡ ITBP ಇಂಡಿಯನ್ ಟಿಬೋಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ ಹೇಳಿಕೆಸಿಂದ ನಿಮ್ಗೆ ಮೊದಲಿಗೆ ಒಂದು 10 ದಿನದ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಮಾಡಿದ್ರು. ಓಕೆ, ಈ ನೋಟಿಫಿಕೇಶನ್ ಬಗ್ಗೆ ನಾನು ಪ್ರತಿಯೊಂದು ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಟ್ಟಿದ್ದೆ. ಆದರೂ ಕೂಡ ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸ್ಟಾರ್ಟ್ ಆದಮೇಲೆ ನಿಮ್ಗೆ ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ ಅಂತ ಹೇಳಿಕೆಸಿಂದ ನಾನು ಅದರಲ್ಲಿ ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಓಕೆ, ITBP ಇಂಡಿಯನ್ ಟಿಬೋಟಿಯನ್ ಬಾರ್ಡರ್ ಪೊಲೀಸ್ನಲ್ಲಿ ಕಿಚನ್ ಸರ್ವಿಸಸ್ ಅಂತ ಹೇಳಿಕೆಸಿಂದ ಹುದ್ದೆಗಳನ್ನ ಕಾಲ್ಫಾರ್ ಮಾಡಿದಾರ. ಟೋಟಲಿ ಆಗಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ, ಟೋಟಲ್ ನಿಮ್ಗೆ ಇದರಲ್ಲಿ ಯಾವ ಕ್ವಾಲಿಫಿಕೇಶನ್ ಏನು ಬೇಕಾಗಿರುತ್ತೆ ಅದು ಕೂಡ ಇಂಪಾರ್ಟೆಂಟ್. ಟೋಟಲಿ ನಿಮ್ಗೆ ಹುದ್ದೆಗಳು ಇರ್ತಕ್ಕಂಥದ್ದು 819 ಹುದ್ದೆಗಳನ್ನ ಕಾಲ್ಫಾರ್ ಮಾಡಿದಾರೆ. ಓಕೆ, ಆಲ್ ಓವರ್ ಇಂಡಿಯಾ ಇದು 819 ಹುದ್ದೆಗಳನ್ನ ಕಾಲ್ಫಾರ್ ಮಾಡಿದಾರೆ. ಇನ್ನೂ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿಲ್ಲ. ಇವತ್ತು ಅಂದರೆ 2/9/2024 ಅರ್ಜಿ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಕೆಸಿಂದ ನಾನು ಮೊದಲಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಓಕೆ, ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಓಕೆ, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾರಾದರೂ ಹಾಕೊಳ್ಬೇಕು ಅನ್ಕೊಂಡಿದ್ರೆ ಇವತ್ತೇ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಎಷ್ಟಪ್ಪ ಅಂತಂದ್ರೆ 1/10/2024 ಇವತ್ತು ನಿಮ್ಗೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಕೊನೆಯ ದಿನಾಂಕ ಯಾವಾಗಪ್ಪ ಅಂತಂದ್ರೆ 1/10/2024 ಈ ಡೇಟಿಗೆ ನಿಮ್ಮ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಓಕೆ, ಯಾರಾದರೂ ಹಾಕ್ಬೇಕಂತ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಏಜ್ ಎಷ್ಟು ಬೇಕಾಗುತ್ತೆ ಏಜ್ ನೋಡ್ಕೊಡ್ರಿ. ಏಜ್ 18ರಿಂದ 18 to 25 OBC ದವರಿಗೆ 3 ವರ್ಷ ಏಜ್ ಎಲೆಕ್ಷನ್ ಇರ್ತೈತಿ. SC ಮತ್ತು ST ದವರಿಗೆ 5 ವರ್ಷ ಏಜ್ ಎಲೆಕ್ಷನ್ ಇದರಲ್ಲಿ ಸಿಗ್ತದ. ಓಕೆ, ಏಜ್ ಸಂಖ್ಯೆ ಆಲ್ಮೋಸ್ಟ್ ಎಲ್ಲರದು ಕೂಡ ಬರ್ತದ. ಅಪ್ಲಿಕೇಶನ್ ಹಾಕೊಳ್ರಿ. ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತಾ, ಹೈಟ್ ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ಕೂಡ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಸೊ ಶಾರ್ಟ್ ಆದಂಥ ನೋಟಿಫಿಕೇಶನ್ ಏನೇನು ಕೊಟ್ಟಿದ್ದಾರಪ್ಪ ಅಂತಂದ್ರೆ, ನಿಮ್ಮ ಇದರ ಕ್ವಾಲಿಫಿಕೇಶನ್ ಹೊಂದಿರಬೇಕಾಗಿರೋದು ಏನಪ್ಪಾ ಅಂತಂದ್ರೆ 10ನೇ ತರಗತಿ ಮುಗಿದಿರಬೇಕು. ಏನು ಮುಗಿದಿರಬೇಕಪ್ಪ ಅಂತಂದ್ರೆ ಜಸ್ಟ್ 10th ಅನ್ನ ಪಾಸ್ ಆಗಿರಬೇಕು. ಅದರ ಜೊತೆಗೆ ಏನು ಹೊಂದಿರಬೇಕಪ್ಪ ಅಂತಂದ್ರೆ ನೀವು NSQF ಸರ್ಟಿಫಿಕೇಟ್ ಅಂತ ಬರ್ತದೆ. ಏನಪ್ಪಾ ಅಂತಂದ್ರೆ NSQF ಸರ್ಟಿಫಿಕೇಟ್ ಅಂತ ಹೇಳಿಸಿಂದ ಆ ಸರ್ಟಿಫಿಕೇಟ್ ನೀವೇನಾದರೂ ನಿಮ್ಮ ಹತ್ರ ನೀವು ಕೋರ್ಸನ್ನು ಮಾಡಿಕೊಂಡು ಆ ಸರ್ಟಿಫಿಕೇಟನ್ನು ತೊಗೊಂಡಿದ್ರೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ನ ಹಾಕೋಕೆ ಅವಕಾಶ ಇರ್ತೈತಿ. ಲೆವೆಲ್ 1 ಕೋರ್ಸ್ ಇದ್ದದ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿಕೆಸಿಂದ. NSQF ಮೀನಿಂಗ್ ಏನಪ್ಪಾ ಅಂದ್ರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿಕೆಸಿಂದ ಈ ಸರ್ಟಿಫಿಕೇಟನ್ನು ಯಾರಾದರೂ ನೀವು ತಗೊಂಡಿದ್ರೆ, ಸೊ ಆಲ್ಮೋಸ್ಟ್ ಅಲ್ಲ ಔಟ್ ಆಫ್ ಸ್ಟೇಟ್ನಲ್ಲಿ ಸಿಗ್ತಿತ್ತು, ಬಟ್ ನಮ್ಮ ಕರ್ನಾಟಕದಲ್ಲಿ ಏನು ಮಾಡುತ್ತೋ ಗೊತ್ತಿಲ್ಲ. ಯಾರಾದರೂ ನೀವು ತಗೊಂಡಿದ್ರೆ, ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ ತಗೊಂಡಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಸರ್ಟಿಫಿಕೇಟನ್ನು ತೊಗೊಳ್ರಿ. ಈ ಸರ್ಟಿಫಿಕೇಟ್ ಇದು ಅಂತಕ್ಕಲ್ಲ, BSF ಆಗಿರಲಿ, CRPF ಆಗಿರಲಿ, ಯಾವುದೇ ಒಂದು ಡಿಫೆನ್ಸ್ ಫೋರ್ಸಸ್ನಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ಫಾರ್ ಮಾಡಿದಾಗ ಈ ಸರ್ಟಿಫಿಕೇಟ್ ಬಹಳಷ್ಟು ಯೂಸ್ ಆಗುತ್ತೆ. ಓಕೆ, SSLC ಜಸ್ಟ್ ಮುಗಿದವರು ಅರ್ಜಿಯನ್ನು ಹಾಕ್ಬೋದಾ? ಇದಕ್ಕೆ ಯಾವುದೇ ತರಹದ SSLC ಮುಗಿದವರಿಗೆ ಅಪ್ಲಿಕೇಶನ್ ಅನ್ನ ಹಾಕೋಕೆ ಅವಕಾಶ ಇರೋದಿಲ್ಲ. ಇದನ್ನ ಓನ್ಲಿ ಹಾಕ್ತಿರ್ತಕ್ಕಂಥದ್ದು SSLC ಜೊತೆಗೆ NSQF ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿಯಾಗಿ ಹೊಂದಿರೋರಿಗೆ ಮಾತ್ರ ಇದು ಅರ್ಜಿಯನ್ನು ಹಾಕೋಕೆ ಅವಕಾಶ ಇರ್ತೈತಿ. ಇದನ್ನ ಅಪ್ಲಿಕೇಶನ್ ಅನ್ನ ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಎಷ್ಟಪ್ಪ ಅಂದ್ರೆ ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸೊ ಯಾರಾದರೂ ಸರ್ಟಿಫಿಕೇಟ್ ಅನ್ನ ಹೊಂದ್ಕೊಂಡಿದ್ರೆ, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಲ್ಲಿ ತಗೊಂಡಿದ್ರಪ್ಪ ಅಂತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ಕಾಂಟ್ಯಾಕ್ಟ್ ಮಾಡ್ಕೊಂಡ ಆ ಸರ್ಟಿಫಿಕೇಟ್ ಅನ್ನ ತೊಗೊಳ್ರಿ. ಬಹಳಷ್ಟು ಯೂಸ್ಫುಲ್ ಇದೆ. ಇದೊಂದಕ್ಕಂತಲ್ಲ, ಪ್ರತಿಯೊಂದು ನೀವು ಯಾವುದೇ ಒಂದು ಜಾಬಿಗೆ ನೀವು ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಕಾಲ್ಫಾರ್ ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ರಪ್ಪ ಅಂತಂದ್ರೆ ಅದು ಬಹಳಷ್ಟು ಯೂಸ್ ಆಗುತ್ತೆ. ಓಕೆ, ಇದ್ರ ಡೀಟೇಲ್ ಆದಂಥ ಮಾಹಿತಿನ ಬೇಕಾದ್ರೆ ಇನ್ನೊಂದ್ಸರಿ ನಿಮ್ಗೆ ಹೈಟ್ ಬಗ್ಗೆ ಹೇಳ್ತೀನಿ. ಹೈಟ್ ಅಂಕಿ 170 ಸೆಂಟಿಮೀಟರ್ ಪುರುಷರಿಗೆ ಇರ್ತೈತಿ. ನೆಕ್ಸ್ಟ್ ಅದೇ ತರನಾಗಿ ಫಿಮೇಲ್ ಕೆಟಗರಿಯವರಿಗೆ 157 ಸೆಂಟಿಮೀಟರ್ನ ಹೊಂದಿರಲೇಬೇಕು. ಓಕೆ, ಇಷ್ಟು ಹೈಟ್ ಅನ್ನ ಹೊಂದಿರಲೇಬೇಕು. ಮತ್ತು ಎಷ್ಟಿದವ್ರಿಗೆ ನಾರ್ಮಲಿ ನಿಮ್ಗೆ 5 ಸೆಂಟಿಮೀಟರ್ ಕಡಿಮೆ ಇದ್ದೇ ಇರ್ತದೆ. ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಅಪ್ಲಿಕೇಶನ್ ಫೀಸ್ ನೋಡ್ಕೊಡ್ರಿ. ಅಪ್ಲಿಕೇಶನ್ ಫೀಸ್ ಎಷ್ಟಿರ್ತಪ್ಪ ಅಂದ್ರೆ ಕೇವಲ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಎಷ್ಟಿರ್ತಪ್ಪ ಅಂದ್ರೆ ಕೇವಲ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅಪ್ಲೈ ಮಾಡ್ಕೊಳ್ರಿ. ಫಿಸಿಕಲ್ದು ಮತ್ತು ಮೆಡಿಕಲ್ದು ಅದನ್ನ ಎಕ್ಸಾಮ್ದು ನಾವು ನೆಕ್ಸ್ಟ್ ನೋಡ್ಕೊಳ್ಳೋಣ. ಸೊ ನಿಮ್ಗೆ ನಾನು ಡೀಟೇಲ್ ಕೊಟ್ಟಿದ್ದೆ. ನಿಮಗೆ ಮೊದಲಿಗೆ ಒಂದು ಇನ್ಫಾರ್ಮೇಷನ್ ಅನ್ನ ಅಪ್ಲಿಕೇಶನ್ ಆದ್ಮೇಲೆನೂ ಕೂಡ ಈ ಮಾಹಿತಿಯನ್ನು ಕೊಡ್ತೀನಿ ಅಂತ ಅನ್ಕೊಂಡಿದ್ದೆ. ಸೊ ನಾನು ನಿಮ್ಮ ಮುಂದೆ ಹೇಳಿದ್ದೀನಪ್ಪ ಅಂತಂದ್ರೆ ಅದನ್ನ ಮಿಸ್ ಮಾಡಲ್ಲ. ಎಲ್ಲ ಅಪ್ಡೇಟ್ಗಳನ್ನ ಕೊಡ್ತಾನೆ ಇರ್ತೀನಿ. ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. NSQF ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ಮಾತ್ರ ಈ ಅಪ್ಲಿಕೇಶನ್ ಅನ್ನ ಹಾಕೋಕೆ ಅವಕಾಶ ಇರ್ತದ. NSQF ಸರ್ಟಿಫಿಕೇಟ್ ಇಲ್ಲ, ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನು ಹಾಕ್ತಾ ಇರ್ತೀರಿ. NSQF ಸರ್ಟಿಫಿಕೇಟ್ ಇಲ್ಲ ನಮ್ಮ ಹತ್ರ, ಹಾಕಕ್ ಬರಲ್ಲ ಸ್ನೇಹಿತರೆ. NSQF ಸರ್ಟಿಫಿಕೇಟ್ ಇರಲಿಲ್ಲಪ್ಪ ಅಂತಂದ್ರೆ ಈ ಅಪ್ಲಿಕೇಶನ್ ಅನ್ನ ಹಾಕೋಕೆ ನಿಮ್ಗೆ ಅವಕಾಶ ಇರೋದಿಲ್ಲ. ಓಕೆ, ಇನ್ನೂ ತಗೊಂಡಿಲ್ಲ ಅಂದ್ರೆ ಟೈಮಿಂಗ್ ಇದೆ, ಬಹಳಷ್ಟು ದಿನ ಇನ್ನೂ ನೋಡ್ಕೊಳ್ರಿ. ಕೇವಲ 1 ತಿಂಗಳ ಮಟ್ಟ ನಿಮ್ಗೆ ಟೈಮಿಂಗ್ ಇದೆ. ಯಾರಾದರೂ ನೀವು ಹಾಕಿ ತಗೊಳ್ಳೋರಿದ್ರೆ
ಆ ಕೋರ್ಸನ್ನು ಮಾಡ್ಕೊಂಡು ಕಿಸಿಂದ ಸರ್ಟಿಫಿಕೇಟ್ಗಳನ್ನು ತಗೊಂಡು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು. ಇಲ್ಲತ್ತಪ್ಪ ಅಂದ್ರೆ ನೆಕ್ಸ್ಟ್ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಜಸ್ಟ್ SSLC ಮುಗಿದವರಿಗೂ ಕೂಡ ಕಾಲ್ಫರ್ ಮಾಡ್ತಾ ಇರ್ತಾರೆ, ಅಲ್ಲಿ ಮಟ್ಟ ವೇಟ್ ಮಾಡ್ತಾನೆ ಇರಿ. ಓಕೆ, ಇದನ್ನ ಯಾರೆಲ್ಲ ಹಾಕ್ತಾ ಇದ್ರಲ್ಲ, ಯಾರ ಹತ್ರ NSQF ಸರ್ಟಿಫಿಕೇಟ್ ಇದೆಯಲ್ಲ ಎಸ್ ಅಂತ ಕಮೆಂಟ್ ಮಾಡ್ಕೊಡ್ರಿ. NSQF ಸರ್ಟಿಫಿಕೇಟನ್ನು ಯಾರೆಲ್ಲ ಹೊಂದಿದ್ದೀರಲ್ಲ, ಓಕೆ ನಮ್ದು NSQF ಸರ್ಟಿಫಿಕೇಟ್ ಇದೆ ಅಂತ ಹೇಳಿಸಿಂದ ಎಸ್ ಅಂತ ಕಮೆಂಟ್ ಮಾಡ್ಕೊಡ್ರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಅವ್ರಿಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಸೊ NSQF ಸರ್ಟಿಫಿಕೇಟನ್ನು ಹೊಂದ್ಕೊಂಡಿದ್ರೆ ಅವ್ರಿಗೆ ಕೂಡ ಶೇರ್ ಮಾಡ್ಕೊಡ್ರಿ. ಬೇಕಾದ್ರೆ ಈ PDF ಅನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕಲ್ಲಿ ಕೊಟ್ಟಿರ್ತೀನಿ ನಿಮಗೆ. ಇದೇನು ITBP ಕಿಚನ್ ಸರ್ವಿಸಸ್ ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರಲ್ಲ, ಇದರ PDF ಅನ್ನು ಶೇರ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಡ್ರಿ. ಓಕೆ, ಈ ಮಾಹಿತಿಯನ್ನು ನಿಮಗೆ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ, ಸೊ ನೀವು ಕಾಂಪಿಟೇಟಿವ್ ಫೀಲ್ಡ್ಗೆ ಇಳಿದಿದ್ದೀರಪ್ಪ ಅಂತಂದರೆ 100% ಹೇಳ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನ ನಾವು ಕೊಡ್ತಾನೆ ಇದ್ದೀವಿ. ಚೆಕ್ ಮಾಡ್ಕೊಳ್ರಿ, ಡೈಲಿ ಅಪ್ಡೇಟ್ಗಳನ್ನ ನೀಡ್ತಾನೆ ಇದ್ದೀವಿ. ಸೊ ನೀವು ಕಾಂಪಿಟೇಟಿವ್ ಹೋಗ್ತಾ ಇದ್ದೀರಪ್ಪ ಅಂತಂದ್ರೆ ನಾಲೆಜ್ ಇಂಪಾರ್ಟೆಂಟ್ ಆಗುತ್ತೆ, ನಾಲೆಜ್ಗಳನ್ನ ತಿಳಿದುಕೊಳ್ರಿ. ಇವೆಲ್ಲ ನಾಲೆಜ್ಗಳು ನಿಮ್ಗೆ ಎಲ್ಲಿ ವೆಬ್ಸೈಟ್ನಾಗ ಸಿಗ್ತಿರಲ್ಲ, ವೆಬ್ಸೈಟ್ನಾಗ ಸರ್ಚ್ ಮಾಡಬಹುದು, ಬಟ್ ನಿಮ್ಗೆ ಸಾಕಷ್ಟು ವೆಬ್ಸೈಟ್ನಲ್ಲಿ ನಾನಾ ಥರ ಇನ್ಫಾರ್ಮೇಷನ್ಗಳು ಬರ್ತಾ ಇರ್ತಾವೆ. ಅದಕ್ಕೋಸ್ಕರನೇ ಯೂಟ್ಯೂಬ್ನಲ್ಲಿ ಕೇವಲ 5 ನಿಮಿಷ ಮಾತ್ರ ನೀವು ಟೈಮಿಂಗ್ ಕೊಟ್ಟರೆ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಳ್ಳಬಹುದು. ಅದಕ್ಕೋಸ್ಕರನೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪುವ ಹಾಗೆ ಶೇರ್ ಮಾಡಿಕೊಡಿ ಸ್ನೇಹಿತರೆ, ಅವ್ರಿಗೆ ಕೂಡ ಸಾಕಷ್ಟು ಯೂಸ್ಫುಲ್ ಆಗುತ್ತೆ. ಓಕೆ, ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ಕೊಂಡ್ರೆ ನಾವು ಕೊಡುವಂಥ ಡೈಲಿ ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತದೆ. ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ತಗೊಟ್ಕೊಡ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನಷ್ಟು ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನ ತರ್ತಾನೆ ಇರ್ತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.